ಬಿಜೆಪಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರದ್ದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ. ಹೋದಲ್ಲಿ ಬಂದಲ್ಲಿ ಎಲ್ಲ ಬಿಜೆಪಿ ನಾಯಕತ್ವದ ಬಗ್ಗೆನೇ ಮಾತನಾಡ್ತಾರೆ. ಯಡಿಯೂರಪ್ಪ ಅಂತ ಹೇಳಿದ್ರೆ ಬುಸು ಬುಸು ಅಂತೇಳಿ ಸಿಟ್ಟಾಗ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಗೆ ಅತಿ ದೊಡ್ಡ ಟೆನ್ಷನ್ ಆಗಿರೋದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅವರನ್ನ ಮಂತ್ರಿ ಮಾಡಲಿಲ್ಲ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ನಾಯಕರ ವಿರುದ್ಧ ಮಾತಾಡ್ತಾನೆ ಬರ್ತಾ ಇದ್ದಾರೆ. ಬಿಸಿ ತುಪ್ಪವಾಗಿದ್ದಾರೆ. ರೆಬಲ್ ಸ್ಟಾರ್ ಯತ್ನಾಳ್ ಸ್ವಪಕ್ಷೀಯರ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಮಾಡಿದ್ದಂಥ ಯತ್ನಾಳ್ ಬಾಯಿಗೆ ಬಂದಂತೆ ಬೈಗುಳ. ಬಿಜೆಪಿಯ ಕಚೇರಿಯ ಇವತ್ತಿನ ಪದಾಧಿಕಾರಿಗಳ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ. ಆದರೆ ಅದು ಹೈಕಮಾಂಡ್ ಮಟ್ಟದಲ್ಲೇ ಚರ್ಚೆ ಆಗಬೇಕು ಅಥವಾ ಅವರಿಗೆ ಬುದ್ಧಿ ಹೇಳಬೇಕು. ಕಟ್ಟುನಿಟ್ಟಿನ ಕ್ರಮ ಮತ್ತೊಂದು ಏನೋ ಇದ್ರೂ ಕೂಡ ಬಿಜೆಪಿ ಪದಾಧಿಕಾರಿಗಳ ಸಭೆಯಾದ ನಂತರ ಈ ಯತ್ನಾಳ್ ಅವರ ವಿಚಾರದ ಬಗ್ಗೆ ಏನು ಮೀಟಿಂಗ್ ಆಯಿತು, ಆ ಮೀಟಿಂಗ್ ನಲ್ಲಿ ಅಶ್ವಥ್ ನಾರಾಯಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವರಿಷ್ಠರ ಗಮನಕ್ಕೆ ಯತ್ನಾಳ್ ವಿಚಾರವನ್ನು ನಾವು ತರ್ತೀವಿ. ಯತ್ನಾಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಚರ್ಚೆ ಇವತ್ತಿನ ಮೀಟಿಂಗ್ನಲ್ಲಿ ಆಗಿದೆ. ಉಚ್ಚಾಟನೆ ಮಾಡುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಿಲ್ಲ. ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ಶಾಸಕ ಅಶ್ವಥ್ ನಾರಾಯಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಗಮನ ವಹಿಸಿ ಅವ್ರಿಗೇನು ಸಲಹೆಯನ್ನು ಕೊಟ್ಟು ಅವ್ರಿಗೆ ತಿಳಿಸುವಂಥದ್ದು, ಮಾತಾಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದನ್ನ ಮಾಡಲಿಕ್ಕೆ ಭಾಳ ಸ್ಪಷ್ಟವಾಗಿ ನಿರ್ಣಯವನ್ನು ವರಿಷ್ಠರಿಗೆ ತಿಳಿಸಿ, ವರಿಷ್ಠರ ಮೂಲಕ ಅವ್ರ ಜೊತೆ ಮಾತುಕತೆಯನ್ನು ಮಾಡಿ ಅವರನ್ನು ಎಲ್ಲ ರೀತಿಯಾದಂಥ ಸಂಪೂರ್ಣ ಸಹಕಾರ ಇಂಥ ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಡದ ರೀತಿಯಲ್ಲಿ ನಮ್ಮ ಪ್ರತಿನಿಧಿ ಸುರೇಶ್ ಇನ್ನಷ್ಟು ಮಾಹಿತಿಯೊಂದಿಗೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಈಗ ಯತ್ನಾಳ್ ಅವರದ್ದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಬಿಜೆಪಿಗೆ. ಇವತ್ತಿನ ಮೀಟಿಂಗ್ನಲ್ಲಿ ಏನೇನಾಯ್ತು, ಏನು ತೀರ್ಮಾನಕ್ಕೆ ಬಂದರು ಫೈನಲಿ ಸುರೇಶ್? ಎಸ್ ಸರ್, ರಂಜಿತ್, ಬಿಜೆಪಿಯಲ್ಲಿ ಇರ್ತಕ್ಕಂಥ ರೆಬಲ್ ಶಾಸಕ ಯತ್ನಾಳ್ ಅವರು ಈಗ ಸದ್ಯ ಬಿಜೆಪಿ ರಾಜ್ಯ ನಾಯಕರಿಗೆ ಅಷ್ಟೇ ಅಲ್ಲ, ಹೈಕಮಾಂಡ್ ನಾಯಕರಿಗೂ ಕೂಡ ಟೆನ್ಷನ್ ಆಗಿರ್ತಕ್ಕಂಥವ್ರು. ಇಲ್ಲಿ ಇವತ್ತಿನ ಪ್ರಮುಖವಾದಂತಹ ಇವತ್ತು ಸಭೆಯಲ್ಲಿ ಯತ್ನಾಳ್ ಅವರ ವಿಚಾರವಾಗಿ ಪ್ರಮುಖವಾಗಿ ಸುಮಾರು ಒಂದು ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ಚರ್ಚೆ ಆಗಿರ್ತಕ್ಕಂಥದ್ದು ರಂಜಿತ್. ಅದರಲ್ಲಿ ಪ್ರಮುಖವಾಗಿ ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ಅಂದರೆ ಅವರ ಹೇಳಿಕೆಗಳನ್ನು ಸಹಿಸೋದಕ್ಕೆ ಅಸಾಧ್ಯ ಅಂತಕ್ಕಂತಹ ಒಂದು ಭಾಳ ಗಂಭೀರವಾಗಿ ಚರ್ಚೆಗಳಾಗಿದೆ. ಜೊತೆಗೆ ಯತ್ನಾಳ್ ಅವರ ವಿಚಾರ ಏನಿದೆ, ಅವರನ್ನು ಪಕ್ಷದ ವೇದಿಕೆಯಲ್ಲಿ ಶಿಸ್ತು ಕ್ರಮವನ್ನು ಕೈಗೊಳ್ಳುವಂಥ ವಿಚಾರ ಇರ್ಬೋದು ಅಥವಾ ಉಚ್ಚಾಟನೆ ವಿಚಾರ ಇರ್ಬೋದು, ಎಲ್ಲವೂ ಕೂಡ ಒಂದಷ್ಟು ಏನೋ ಬಿ ಜೆ ಪಿ ನಾಯಕರು ಒತ್ತಾಯವನ್ನು ಮಾಡಿದ್ದಾರೆ. ಆದರೆ ಯಾವುದೇ ಒಂದು ಶಿಸ್ತು ಕ್ರಮಕ್ಕೆ ಅಥವಾ ಯಾವುದೇ ಒಂದು ಇಂತಹ ಒಂದು ನಿರ್ದಿಷ್ಟ ಒಂದು ಸೂಚನೆಗೆ ಎಲ್ಲಿಯೂ ಕೂಡ ಇವತ್ತಿನ ಬಿ ಜೆ ಪಿ ನಾಯಕರು ಒಮ್ಮತದ ನಿರ್ಧಾರಕ್ಕೆ ಬಂದಿಲ್ಲ. ಸೊ ಹೀಗಾಗಿ ಯತ್ನಾಳ್ ಅವರ ವಿಚಾರವನ್ನು ಹೈಕಮಾಂಡ್ ಅಂಗಳಕ್ಕೆ ಬಿಡುವಂತಹ ಒಂದು ಪ್ರಸ್ತಾವನೆಗೆ ಎಲ್ಲರೂ ಕೂಡ ಒಪ್ಪಿರ್ತಕ್ಕಂಥದ್ದು. ಅಂದರೆ ಯತ್ನಾಳ್ ಅವರು ಈವರೆಗೆ ಪಕ್ಷದ ವೇದಿಕೆಯಲ್ಲಿ ಇದ್ದುಕೊಂಡು ಪಕ್ಷದ ವಿರುದ್ಧವೇನೆ ಬಹಿರಂಗವಾಗಿ ಹೇಳಿರ್ತಕ್ಕಂಥ ಎಲ್ಲ ಅಸಮಾಧಾನದ ಹೇಳಿಕೆಗಳು ಇರ್ಬೋದು, ಹಾಗೇನೇ ಬಿ ಜೆ ಪಿಯ ವರಿಷ್ಠರ ವಿರುದ್ಧವೇ ಮಾತಾಡಿರ್ತಕ್ಕಂಥ ಹೇಳಿಕೆಗಳು, ಪಕ್ಷದ ನಾಯಕರು ಯಡಿಯೂರಪ್ಪ ಇರ್ಬೋದು, ಅದು ವಿಜಯೇಂದ್ರ ಇರ್ಬೋದು, ಯಾರೆಲ್ಲ ನಾಯಕರ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಇದೆಲ್ಲವನ್ನು ಕೂಡ ಆಡಿಯೋ ವಿಡಿಯೋ ಸಮೇತ ದೆಹಲಿ ನಾಯಕರಿಗೆ ತಲುಪಿಸುವಂತಹ ಬಗ್ಗೆ ಚಿಂತನೆಯನ್ನು ನಡೆಸಿರ್ತಕ್ಕಂಥದ್ದು. ಜೊತೆಗೆ ಇದೇ ಸಂಬಂಧಪಟ್ಟಂತೆ ಇವತ್ತು ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಪ್ರಮುಖರ ಸಭೆಯಲ್ಲಿ ಇವತ್ತು ಎಲ್ಲರೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದರೆ ಯಾವುದೇ ಒಂದು ನಿರ್ದಿಷ್ಟ ಒಂದು ಏನೋ ಅವರಿಗೆ ಒಂದು ಶಿಸ್ತಿನ ಬಗ್ಗೆ ಇಲ್ಲಿ ನಾಯಕರು ಯಾರೂ ಕೂಡ ಒಮ್ಮತಕ್ಕೆ ನಿರ್ಧಾರ ಬಂದಿಲ್ಲ. ಎಲ್ಲವನ್ನೂ ಕೂಡ ಪಕ್ಷದ ನಾಯಕರಿಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಹೈಕಮಾಂಡ್ ನಾಯಕರು ಯತ್ನಾಳ್ ವಿಚಾರವಾಗಿ ಯಾವ ಒಂದು ನಿರ್ಧಾರವನ್ನು ತಗೋತಾರೆ, ಯಾವ ಒಂದು ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾರೆ, ಅದು ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಜೊತೆಗೆ ಯತ್ನಾಳ್ ಅವರ ವಿರುದ್ಧ ಒಂದು ಕಟ್ಟುನಿಟ್ಟಿನ ಕ್ರಮ ಇರ್ಬೋದು ಅಥವಾ ಉಚ್ಚಾಟನೆ ಇರ್ಬೋದು, ಅಷ್ಟು ಸುಲಭ ಅಲ್ಲ ಅಂತಕ್ಕಂಥದ್ದು ಇವತ್ತಿನ ಸಭೆಯಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗ್ತಕ್ಕಂಥದ್ದು. ಯಾಕೆಂತ ನೋಡೋದಾದರೆ ಯತ್ನಾಳ್ ಅವರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತಹ ಪ್ರಬಲ ನಾಯಕರಾಗಿರ್ತಕ್ಕಂಥದ್ದು. ಸುಮಾರು ರಾಜ್ಯದಲ್ಲಿ 40-45 ಲಕ್ಷಕ್ಕೂ ಹೆಚ್ಚು ಮತದಾರರು ಪಂಚಮಸಾಲಿ ಸಮುದಾಯದ ಮತದಾರರು ಇರೋದ್ರಿಂದ ಅಷ್ಟು ಸುಲಭವಾದಂತಹ ನಿರ್ಧಾರ ಕೂಡ ಆಗಿರೋದಿಲ್ಲ. ಸೊ ಇದೆಲ್ಲವನ್ನು ಕೂಡ ಚರ್ಚೆ ಆಗಿ ಹೈಕಮಾಂಡ್ ಅಂಗಳಕ್ಕೆ ಒಟ್ಟಾಗಿ ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ